ಏನ್ಮಾ ಬರಕ್ಕೆ ಹೇಳಿದಂತೆ? ಯಾರಿಗೋ ಹೊಡಿತಿದ್ದೆ ನೀನು? ನಾನಾ? ಎಲ್ಲಿ? ಯಾವಾಗಮ್ಮ? ನೀನು ಯಾರಿಗೋ ಹೊಡಿತಿದ್ದನ್ನ ಯಾರೋ ನೋಡಿ ನಿಮ್ಮ ಅಪ್ಪನ ಫೋನ್ ಮಾಡಿ ಹೇಳಿದ್ದಾರೆ. ಯಾಕೋ ಹೀಗೆ ಎಲ್ಲರ ಹತ್ರನೂ ಚೀತು ಅನ್ನಿಸ್ಕೊಳ್ತಿದ್ಯಾ ನೀನು? ಅಮ್ಮ, ನಾನು ಕಾರಣ ಇಲ್ಲದೆ ಯಾರ ಮೇಲೂ ಕೈ ಮಾಡೋದಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ. ಯಾವ ಕಾರಣಕ್ಕೆ ಹೊಡಿತಿದ್ದೆ? ಅದು ಅವನೇನೋ ತಪ್ಪು ಮಾಡಿದ, ಅದಕ್ಕೆ ಎರಡೇಟ್ ಹೊಡೆದು ಬುದ್ಧಿ ಹೇಳ್ತಿದ್ದೆ ಅಷ್ಟೇ. ಊರು ಸಾವರಿ ಎಲ್ಲ ಯಾಕೋ ನಿನಗೆ? ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು ತಾನೆ? ನನ್ನ ತಂಗಿ ಬಾಳಲ್ಲಿ ಬಿರುಗಾಳಿ ಬೀಸ್ತಿದ್ರೆ ನಾನು ತಾನೇ ಹೇಗೆ ತಂಗಾಳಿಗೆ ಮೈ ಒಡ್ಡಕ್ಕಾಗುತ್ತೆ? ಹೇಳಿ ಕೇಳಿಸ್ತಾ? ಹಾಂ, ಕೇಳಿಸ್ತು. ನೀನು ಬೆಳಗ್ಗೆ ಮನೆಗೆ ಬಂದಾಗಲೂ ಗಮನಿಸ್ದೆ, ಯಾಕೋ ಒಂಥರ ಇದ್ದೆ. ಅಂಥದ್ದು ಏನಾಯ್ತು? ದೀಪು ವಿಷಯಕ್ಕೆ ಅಂತ ನಾನು ಹೇಗೆ ಹೇಳಮ್ಮ? ನಿನಗೆ ಕೇಳ್ತಾ ಇರೋದು. ಏನಿಲ್ಲಮ್ಮ. ಇಲ್ಲ ನರಸಿಂಹ, ನೀನು ಪೂಜೆಗೆ ಬಂದಾಗ ಯಾಕೋ ತುಂಬ ಸಪ್ಪಗಿದ್ದೆ. ನಿಮ್ಮ ಭಾವ ಅಲ್ಲೇ ನಿಂತಿದ್ರು, ಅವ್ರನ್ನ ಏನು ಅಂತಾನೂ ಮಾತಾಡ್ಸ್ದಿಲ್ಲ. ಅವರೇನೋ ನಿನ್ಗೆ ಅಂಥದ್ದು ಮಾಡಿದ್ದಾರೆ? ಮಾಡಿರೋ ತಪ್ಪು ಗೊತ್ತಾದರೆ ಖಂಡಿತ ನೀನು ಅವ್ರನ್ನ ಕ್ಷಮಿಸಲ್ಲಮ್ಮ. ಆತ ಏನಿಲ್ಲಮ್ಮ, ಅದು ಎಲ್ಲರೂ ಇದ್ರಲ್ಲ, ಅದಕ್ಕೆ ನನ್ನ ಪಾಡಿಗೆ ನಾನು ಇದ್ದೆ ಅಷ್ಟೇ. ಇಲ್ಲ, ನನ್ನಿಂದ ಏನೋ ಮುಚ್ಚಿಡ್ತಿದೀಯ ನೀನು. ಹೇಳು ನರಸಿಂಹ, ನಿಮ್ಮ ಅಮ್ಮನ ಹತ್ರ ಹೇಳೋ. ಅಂಥ ವಿಷಯ ಏನೋ ಇದೆ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳೋ. ಏನಿಲ್ಲಮ್ಮ. ನನ್ನ ಕಣ್ಣು ನೋಡ್ಕೊಂಡು ಹೇಳು. ಹೇಳಿದಲ್ಲಮ್ಮ ಏನಿಲ್ಲ ಅಂತ. ನಿಜ ಹೇಳೋ, ನನ್ನ ಮೇಲೆ ಆಣೆ. ಯಾರಿಗೂ ಹೇಳ್ಬೇಡ ಅಂತ ದೀಪು ಭಾಷೆ ತಗೊಂಡಿದ್ದಾಳೆ. ಇಲ್ಲಿ ನೋಡಿದ್ರೆ ಅಮ್ಮ ಹೇಳು ಹೇಳು ಅಂತ ಆಣೆ ಮಾಡಿ ಕೇಳ್ತಿದ್ದಾಳೆ. ಏನ್ ಮಾಡ್ಲಿ? ಇಲ್ಲಮ್ಮ, ನಿನ್ನ ಹತ್ರ ನಿಜ ಹೇಳಿ ಒಳ್ಳೆಯವನಾಗೋ ಬದಲು ಕೆಟ್ಟವನಾದ್ರೂ ಪರವಾಗಿಲ್ಲ, ಸುಳ್ಳೇ ಹೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹೇಳು. ನಾನು ಯಾಕಮ್ಮ ಸುಳ್ಳು ಹೇಳಿ? ನೀನು ತಿಳ್ಕೊಂಡಿರಾಗ ಏನಿಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನರಸಿಂಹ, ಓಹೋ, ಏನು ಮಾಡ್ತಿದ್ದೀರಾ? ಹಬ್ಬ ಮುಗಿದ ಮೇಲೆ ಆರತಿ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀರಾ? ಈ ಸಲ ಚಿರು ಮನೇಲಿಲ್ಲ, ಹಬ್ಬ ಮಾಡೋದು ಬೇಡ ಅಂತ ಸೌಂದರ್ಯ ಹೇಳಿದ್ ಮರ್ತೋಯ್ತಾ? ಹೇಳಿದ್ದನ್ನ ಮರೆಯೋದಕ್ಕೆ ನಾನೇನು ನೀವಾ? ಆಹಾ, ಸೀರೆಗೆ ತಕ್ಕ ನೂಲು, ತಾಯಿ ತಕ್ಕ ಮಗಳು. ಅದು ಸರಿ, ಆರತಿ ತಟ್ಟೆ ಯಾಕೆ ರೆಡಿ ಮಾಡ್ಕೊತಾ ಇದ್ದೀರಾ? ಚಿರೊಬ್ರು ಬರ್ತಿದ್ದಾನಲ್ಲ, ಆ ಖುಷಿಗೆ. ಅಷ್ಟೇ ಅಲ್ಲ ರೀ, ಆ ಮುಸ್ರೆ ತುಕ್ಕೋ ದೀಪನ ಅಲ್ಲೇ ಬಿಟ್ಟು ಒಂಟಿಯಾಗಿ ಬರ್ತೀನಿ ಅಂತ ಚಿರು ಹೇಳಿದಾರಲ್ಲ, ಆ ಖುಷಿಗೆ. ಏನು, ಚಿರು ದೀಪನ ಅಲ್ಲೇ ಬಿಟ್ಟು ಬರ್ತಿದ್ದಾನ? ಇವತ್ತಿಂದ ಆ ಅನಿಷ್ಟದ ಕಾಟ ತಪ್ತು ಅನ್ಕೊಳ್ಳಿ. ಚಿರುಗೂ ಅವಳಿಗೂ ಯಾವ ಸಂಬಂಧನೂ ಇರಲ್ಲ. ಅವನ್ಯಾರೋ ಇವಳ್ಯಾರೋ. ಪ್ರೋ ವಿಲ್ ಬಿ ಎ ಫ್ರೀ ಬರ್ಡ್. ಎಸ್ ಬೇಬಿ. ಏನು ಹೇಳ್ತಿದ್ದಾರೆ ನೀವು? ಅಲ್ಲ, ಚಿರು ಯಾಕೆ ದೀಪನ್ ಬಿಟ್ಟು ಬರ್ತಾನೆ? ಯಾಕಂದ್ರೆ ಅವನಿಗೆ ಅವಳು ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ತಾನೆ ಸೌಂದರ್ಯ ಅವನು ಕರ್ಕೊಂಬರಕ್ ಹೋಗಿರೋದು. ನನಗೇನು ದೀಪ ಬಂದೇ ಬರ್ತಾಳೆ ಅನಿಸ್ತಿದೆ. ಏನ್ರಿ ನೀವು, ಅವಳು ಬರಬಾರ್ದು ಅಂತ ನಾವ್ ಅನ್ಕೊಂಡಿದ್ರೆ ನೀವೇನು ಬರ್ತಾಳೆ ಅಂತಿದ್ದೀರಲ್ಲ. ಅಂದ್ರೆ ಅವಳ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ಪ್ರೀತಿ? ನೋಡೆ, ಅವಳು ಈ ಮನೆ ಸೊಸೆ ಅಂತ ಹುಡುಗಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಿದ್ಯಲ್ಲ, ನಿನಗೆ ದೇವ್ರು ಒಳ್ಳೇದು ಮಾಡ್ತಾನ? ಒಳ್ಳೇದ್ ಮಾಡೋದ್ ಬೇಡ, ಪರವಾಗಿಲ್ಲ. ಅವಳು ಈ ಮನೇಲಿ ಇರಬಾರ್ದು. ಇರ್ಬಾರ್ದು ಅಲ್ಲ, ಬರ್ಲೇಬಾರ್ದು ಅಂತ ಹೇಳು. ಎಸ್, ಬರ್ಬಾರ್ದು. ದೇವ್ರು ಅನ್ನೋನು ಇದಾನೆ ಅನ್ನೋದು ನಿಜಾನೇ ಆದ್ರೆ ದೀಪ ಬಂದೇ ಬರ್ತಾಳೆ. ಹೌದಾ? ನೋಡೇ ಬಿಡೋಣ ರೀ. ಅದಕ್ಕೆ ಬಂದ್ರು. ನೀವು ಸುಮ್ಮನೆ ಇರ್ಬೇಕು. ಸೌಂದರ್ಯ, ಚಿರು ಎಲ್ಲಿ? ಬರ್ತಾನೆ. ಏನಿದೆಲ್ಲ? ಆರ್ತಿ ತಟ್ಟೆ. ಯಾಕೆ? ಏನಮ್ಮ ಹೀಗೆ ಕೇಳ್ತಿದೀಯಾ? ಚಿರು ದೀಪನ್ನ ಬಿಟ್ಟು ಒಬ್ನೇ ಬರ್ತಿದ್ದಾನಲ್ಲ, ಆ ಖುಷಿಗೆ. ಚಿರು, ಯಾಕಪ್ಪ ಒಳಗ್ ಬಂದೆ? ಆರ್ತಿ ಮಾಡ್ಬೇಕು ಅನ್ಕೊಂಡಿದ್ದೆ. ಅಯ್ಯೋ ಇರು, ಅಲ್ಲಂತೂ ಮಾಡಕ್ಕಾಗಿಲ್ಲ. ಇಲ್ಲೇ ನಾಯಿ ಕಣ್ಣು, ನರಿ ಕಣ್ಣು. ಚಿಕ್ಕಮ್ಮ, ಯಾಕಿದೆಲ್ಲ ಮಾಡ್ತಾ ಇದ್ದೀರಾ? ಏನಪ್ಪ ಹೀಗೆ ಕೇಳ್ತಿದೀಯಾ?
ಯುದ್ಧದಲ್ಲಿ ಹೋರಾಡಿ ಜೈಶಾಲಿಯಾಗಿ ಬಂದಿದೆಯಲ್ಲ ಅದಕ್ಕೆ. ಯುದ್ಧ ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲಪ್ಪ, ಕೊನೆಗೂ ನೀನು ಒಬ್ನೇ ಬಂದಿಯಲ್ಲ ಅದಕ್ಕೆ ಈ ಆರತಿ ಮಾಡ್ತಿರೋದು. ಓಜಿ 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 ಕೊಡಿ, ಬೇಗ ಬೇಗ ಬೇಗ. ಶಾಕಲ್ಲಿ ಬೀಳ್ಸಿಬಿಟ್ರೆ ಕಷ್ಟ. ಯಾಕ್ರಿ? ಅಲ್ಲಿ ನೋಡು. ಹೇಗಿದ್ದೀರಾ ಮೇಡಮ್? ಈಗ ನೀವು ಬರೋವರೆಗೂ ಚೆನ್ನಾಗೇ ಇದ್ಲು, ಇನ್ನು ಮುಂದೆ ಹೇಗೋ. ಸುಮ್ಮನಿರ್ರಿ. ಯಾವಾಗ ಬಂದೆ? ಈಗ. ಹೇಗ್ ಬಂದೆ? ಏನು ಮೇಡಮ್ ಹಿಂಗೆ ಕೇಳ್ತಿದ್ದೀರಾ? ಹೆಂಗೆ ಬಂದೆ ಅಂದರೆ ಇವ್ರ ಜೊತೆನೇ ಬಂದೆ. ಅಂದ್ರೆ ದೀಪಾ ನಿನ್ ಜೊತೆ ಬಂದ್ಲಾ? ಹೌದು, ನಾನೇ ಕರ್ಕೊಂಬಂದಿದ್ದೆ. ಅಲ್ಲ ಕಣೆ ದೀಪಾ, ಚಿರು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಹೇಳಲಿಲ್ವಾ? ತುಂಬ ಹೇಳಿದ್ರು. ಏನೇನು ಹೇಳ್ದ? ಅವ್ರಿಗೆ ಒಂದು ಕ್ಷಣ ನಾನು ಬಿಟ್ಟಿರೋಕ್ಕಾಗಲ್ಲ, ನಾನು ಯಾವಾಗಲೂ ಅವ್ರ ಜೊತೆನೇ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ಸೌಂದರ್ಯ ಏನು ಹೇಳಿದ್ಲು? ಅವರು ತುಂಬ ಖುಷಿಯಾಗಿದ್ದಾರೆ, ಬೇಕಿದ್ರೆ ಅವ್ರನ್ನೇ ಕೇಳಿ. ಸೊಕ್ಕು, ಈ ಸಿಚುವೇಶನ್ನಲ್ಲಿ ನನಗೊಂದು ಕೃಷ್ಣನ್ ಸಂದೇಶ ಹೇಳಬೇಕು ಅನಿಸ್ತಿದೆ. ಏನು? ಸತ್ಯ ಅಸತ್ಯದ ವಿರುದ್ಧ ಹೋರಾಡಿದಾಗೆಲ್ಲ ಸತ್ಯ ಏಕಾಂಗಿಯಾಗಿ ನಿಂತಿದ್ರಂತೆ. ಯಾಕೆ ಹೇಳು? ಯಾಕೆ? ಅಸತ್ಯದ ಜೊತೆ ಮೂರ್ಖರ ಗುಂಪೇ ಇರುತ್ತಲ್ಲ, ಅದಕ್ಕೆ. ಅಂದ್ರೆ ನಾವು ಮೂರ್ಖರು ಅಂತನಾ? ಸರಿಯಾಗಿ ಕೇಳಿಸ್ಕೋ ಸುಕ್ಕು. ಅಸತ್ಯದ ಜೊತೆ ಎಷ್ಟೇ ಜನ ನಿಂತಿದ್ರು ಕೊನೆಗೆ ಸತ್ಯನೇ ಗೆಲ್ಲೋದು. ಅದೇ ಸತ್ಯಕ್ಕಿರೋ ತಾಕತ್ತು ಅಲ್ಲ. ನೀವಿಬ್ರು ಚಿರುಗೆ ಆರತಿ ಮಾಡಬೇಕು ಅಂತಿದ್ರಿ, ನಿಮಗೆ ದೊಡ್ಡ ಮಂಗಳಾರತಿ ಆಗೋಯ್ತಲ್ಲ. ಜಾಜಿ ಅಕ್ಕ, ಇಷ್ಟು ದಿವಸ ಮದುವೆ ಆದಾಗಿಂದ ನಾನು ಯಾವತ್ತೂ ಖುಷಿಯಾಗಿರಲಿಲ್ಲ, ಆದರೆ ಈ ಸಲ ಮಾತ್ರ ಹಂಗಲ್ಲ, ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆಲ್ಲ ಕಾರಣ ನಮ್ಮ ಯಜಮಾನ್ರು. ಹೌದಾ? ಮತ್ತೆ ಯಾವಾಗಲೂ ನಿಮ್ಮನ್ನ ನೋಡಿದ್ರೆ ಕೋಪ ಮಾಡ್ಕೊಂಡು ಬೈತಿದ್ರು, ಅದಂಗೆ ಅವ್ರು ನಿಮ್ಮ ಖುಷಿಗೆ ಕಾರಣ ಆದ್ರು ಮೇಡಮ್? ಅದರಲ್ಲೇ ಇರೋದಲ್ವ ವಿಷಯ. ಯಾಕೆ ಹೇಳಿ? ಯಾಕೆ? ನಮ್ಮ ಮನೆಯವ್ರ ಮುಂದೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಹೌದಾ? ಹೌದು ಅಕ್ಕ, ನೀವು ಬರೋದಕ್ಕೆ ಕಾಯ್ತಿದ್ದೆ. ಅವಾಗ ಜಾಜಿ ಅಕ್ಕ ಹೇಳಿದ್ರು ನೀವೇನೋ ಕೆಲಸದಿಂದ ಬಂದಿಲ್ಲ ಅಂತ. ನೀನು ಬರ್ತೀಯ ಅಂತ ಗೊತ್ತಾಗಿ ಬೇಗ ಬಂದೆ. ಅದೇನೋ ನಿಮ್ಮ ಯಜಮಾನ್ರ ಬಗ್ಗೆ ಹೇಳ್ತಿದ್ದೆ. ಹೌದು ಅಕ್ಕ, ಅವ್ರು ಹೆಂಗೆ ಇಲ್ಲಿರ್ತಾರೋ ಹಂಗಲ್ಲರೇ ಇರಲಿಲ್ಲ ಗೊತ್ತಾ? ಹೌದಾ? ಮತ್ತೆ ಇನ್ಯಾವ ಥರ ಇದ್ದ? ಮನೆ ಅಕ್ಕ ಹಳ್ಳಿನ ಥರ ಇದ್ರು. ಹೌದಾ? ಏನು ಮಾಡ್ದ? ನಮ್ಮ ತೊಡೆ ಅಲ್ಲ, ಓಡ್ಬೇಕು, ಬೇಗ ಬನ್ನಿ. ಇದೇನಿದೆ ಇಷ್ಟು ದೊಡ್ಡದೆ? ಭೂಮಿ ಊಟ ರೆಡಿ ಮಾಡಿದೀವಿ. ಭೂಮಿ ಊಟನ? ಗಂಡ ಹೆಂಡತಿ ಒಟ್ಟಿಗೆ ಕೂತು ಒಬ್ರಿಗೊಬ್ರು ಪ್ರೀತಿಯಿಂದ ಊಟ ಮಾಡ್ಸೋದನ್ನೇ ಭೂಮಿ ಊಟ ಅನ್ನೋದು. ಒಂದ್ 5 ಮಾರ್ಕ್ ಕಟ್ಟಿ. 5 ವಾರ ಶಾಸ್ತ್ರ ಹೂ ಜಾಸ್ತಿ ಇದ್ರೆ ಒಳ್ಳೇದಲ್ವಾ? ರಿಸೆಪ್ಷನ್ ಅಲ್ಲಿ ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ತಾವೆಲ್ಲರೂ ಕ್ಷಮಿಸಬೇಕು. ದೀಪ ಅವ್ರ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ, ತಾವೆಲ್ಲರೂ ದೊಡ್ಡ ಮನ್ಸು ಮಾಡಿ ದಯವಿಟ್ಟು ಬರಬೇಕು.
ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗ್ತಿದೆ ಅಂದರೆ ಎಲ್ಲ ಒಳ್ಳೇದಾಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಚಿರು ನಿನ್ನ ಜೊತೆ ಮೊದಲಿದ್ದಕ್ಕಿಂತ ಇನ್ನು ಮುಂದೆ ಚೆನ್ನಾಗಿರ್ತಾನೆ ಅನ್ಸುತ್ತೆ. ಅವನಿಂದ ಖುಷಿ ಪಡ್ಕೊಳ್ಳೋ ಹಕ್ಕು ನಿನಗಿದೆ. ಯಾಕೆ ಸುಕ್ಕು ಉಳ್ಕೋತಾ ಇದೆಯಾ? ಚಿರು ಇಷ್ಟೊಂದು ಚೇಂಜ್ ಆಗ್ಬಿಟ್ನಲ್ಲ ಅಂತ ಹುಡ್ಕೊಳ್ದೆ ಇನ್ನೇನು ಮಾಡಲಿ? ಅವರು ಗಂಡ ಹೆಂಡತಿ, ಅವರಿಬ್ರು ಅನ್ಯೋನ್ಯವಾಗಿರೋದು ನೋಡಿ ನೀನು ಯಾಕೆ ಹುಡ್ಕೋಬೇಕು? ನನ್ನ ವಿಷಯಕ್ಕೆ ಬಂದರೆ ಸರಿ ಇರಲ್ಲ. ನಿಮ್ಮ ಪಡೋದು ನೀವು ಸುಮ್ಮನೆ ಇದ್ಬಿಡಿ. ರೂಪಾ 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 ಅರವಿಂದು ಏನಾಯ್ತು? ಯಾಕೆ ಹಿಂಗೆ ಕಿರ್ಚ್ಕೊತಿದ್ದೀರಾ? ರೂಪಾ ಏನಾಯ್ತು ರೂಪಂಗೆ? ರೂಪಂಗೆ ಏನೂ ಆಗಿಲ್ಲ. ನಂಗನ್ಸುತ್ತೆ ರೂಪ ಮನೆ ಬಿಟ್ಟು ಹೋಗಿರ್ಬೇಕು ಅಂತ. ಏನು ಹೇಳ್ತಿದ್ದೀರಾ ನೀವು? ಹೌದು ಅರವಿಂದು, ಸಮಾಧಾನ ಮಾಡೋಣ ಅಂತ ರೂಮ್ಗೆ ಹೋದ್ರೆ ಅಲ್ಲಿ ರೂಪನೂ ಇಲ್ಲ, ರೂಪನ್ ಬಟ್ಟೆ ಬ್ಯಾಗ್ ಏನೂ ಇಲ್ಲ. ಮನೆ ಎಲ್ಲ ಹುಡುಕ್ತೆ, ಮನೇಲಿ ಎಲ್ಲೂ ಇಲ್ಲ. ಬೇಕು ಅಂದ್ರೆ ನೀನೇ ಬಂದು ನೋಡು. ನಡೀರಿ. ನೀನೇ ನೋಡು. ರೂಪಾ 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 ಎಲ್ಲೋದ್ಲಿ ಇವಳು? ನೋಡಿದೆ ಅರವಿಂದು, ಅವಳು ಇಲ್ಲ. ನೀನ್ ಅವಳಿಗೆ ಇವಾಗ್ಲೇ ಫೋನ್ ಮಾಡಿ ಎಲ್ಲಿದ್ರು ಬರೋದಿಕ್ಕೆ ಕೇಳು. ನಾನು ಅವಳು ಫೋನ್ ಮಾಡಲ್ಲ. ನೀನ್ ಬೇರೆ ಇರು, ನಾನೇ ಫೋನ್ ಮಾಡ್ತೀನಿ. ಯಾಕೆ? ಅವಳಿಗೆ ಯಾರು ಫೋನ್ ಮಾಡಬಾರ್ದು. ಏನ್ ಹೇಳ್ತಿದ್ಯಾ? ಹೌದು, ಅವಳು ನನ್ನ ಲೈಫಲ್ಲಿ ಮುಗಿದೋಗಿರೋ ಅಧ್ಯಾಯ. ಎಲ್ಲಾದ್ರೂ ಹಾಳಾಗೋಗ್ಲಿ. ನಿನ್ ಬಾಯಲ್ಲೇ ಇಂಥ ಮಾತಾ? ಇನ್ನೇನು, ಅವಳನ್ನ ಮುಂದೆ ಇಟ್ಕೊಂಡು ಪೂಜೆ ಮಾಡಲಾ? ಇಷ್ಟು ದಿನ ಅವಳು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ಅನ್ಕೊಂಡು ಅವಳು ಕೇಳಿದ್ದೀನೆಲ್ಲ ಕೊಡ್ಸಿದ್ದೀನಿ. ಆದರೆ ನನಗೊಂದು ನಯಾ ಪೈಸೋನಿಗೆ ಯೂಸ್ ಆಗಿಲ್ಲ. ಹೋಗ್ಲಿ, ಅವಳನ್ನ ಮಾರೋಣ ಅಂತ ಸಾಗಕ್ಕೆ ಹೋದ್ರೆ ಅವಳನ್ನ ಸೂಪರ್ ಸ್ಟಾರ್ ಮಣಿ ಅಂತ ಯಾವನೋ ದುಡ್ಡು ಕಳಿಸಿದ್ದಾನೆ. ಸೊ ಅವಳನ್ನ ಮಾರಕ್ಕಂತೂ ಆಗಲ್ಲ. ಅವಳ ಹೆಸರು ಇಟ್ಕೊಂಡು ನಮ್ಗೆ ಬೇಕಾದಾಗೆಲ್ಲ ದುಡ್ಡು ತರಿಸ್ಕೋಬೋದು. ಹಾಗೆ ಅವಳು ಸೂಪರ್ ಸ್ಟಾರ್ ಆಗಬೇಕು ಅಂತಿರೋ ವ್ಯಕ್ತಿಗೆ ನಾವು ಬರೀ ನಾಟಕ ಮಾಡಿದ್ರೆ ಸಾಕು, ನಾವು ಕೇಳ್ದಾಗೆಲ್ಲ ದುಡ್ಡು ಬಂದು ಬಿದ್ದಿರುತ್ತೆ. ಏನಂತೀರಾ? ನಿನ್ ತಲೆಯಲ್ಲೂ ಒಳ್ಳೊಳ್ಳೆ ಐಡಿಯಾಗಳಿದೆ ಬಿಡು. ನಾನು ನಿನ್ನಿಂದ ಕಲಿಯೋದು ತುಂಬಾನೇ ಇದೆ. ಆದ್ರೂ ಈ ರೂಪ ಇಷ್ಟೊತ್ತಲ್ಲಿ ಕೇಳ್ದೆ ಎಲ್ಲೋದ್ಲು ಅಂತ. ಆಗೋಗಿದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಾಳೆದ್ರ ಬಗ್ಗೆ ಯೋಚನೆ ಮಾಡಿ. ನೀನ್ ಹೇಳೋದು ಸರಿನೇ ಬಿಡು. ಇವತ್ತು ರೂಪನೇ ಬೇಡ ಅಂದವನು ನಾಳೆ ನಮಗೂ ಒಂದು ಗತಿ ಕಾಣಿಸಲ್ಲ ಅಂತ ಯಾವ ಗ್ಯಾರಂಟಿ? ಯಾವುದಕ್ಕೂ ನಿನ್ನಿಂದ ಹುಷಾರಾಗಿರ್ಬೇಕು. ಮನೆ ಬಾಗ್ಲೇ ಹಾಕಲ್ಲ, ಕಳ್ರು ಬಂದ್ರೆ ಏನ್? ಯಾಕೆ ಅಳ್ತಾ ಇದ್ದೀರಾ? ಏನ್ರ ಆಯ್ತು ಹೇಳಲ್ವಾ? ಸರಿ, ಅಳೋದು ಅಳ್ತೀರಾ, ಮನೆ ಒಳಗಡೆನಾದ್ರೂ ಬಂದಳ್ರು. ನಮ್ಮ ಅಣ್ಣ ಅತ್ತಿಗೆಗೂ ಗೊತ್ತಾಗ್ಲಿ ವಿಷಯ ಏನು ಅಂತ. ಎದಾದ್ರ ಮೇಲೆ ಅದೇ ಒಳಗಡೆ ಅಳೋರಂತೆ. ಬನ್ನಿ ಬನ್ನಿ. ಏನಾಯ್ತು? ಯಾರಾದ್ರೂ ಹೊಡೆದ್ರಾ? ಅಣ್ಣ ಮನೆ ಹೊರಗಡೆ ಕುತ್ಕೊಂಡು ಅಳ್ತಾ ಇದ್ರು. ಯಾಕ್ರು ಅಳ್ತಿದ್ದೀರ ಅಂದ್ರೆ ಉತ್ತರನೇ ಇಲ್ಲ. ಅದಕ್ಕೆ ಮನೆ ಒಳಗಡೆ ಕರ್ಕೊಂಡು ಬಂದೆ. ಏ ಗಣಿ, ಸುಬ್ಬು, ಅಂಥದ್ದೇನ್ರು ಆಯ್ತು? ದೀಪು ಅಕ್ಕನ ಬಂದ್ಬಿಟ್ಟು ಬೆಂಗಳೂರಿಗೆ ಹೋದಲ್ಲ ಅಂಕಲ್, ಅದಕ್ಕೆ ಬೇಜಾರಾಗ್ತಿದೆ. ಅಕ್ಕನ ಜೊತೆ ಕಳೆದಿರೋ ಒಂದೊಂದು ಕ್ಷಣನ ಮರೆಯಕ್ಕಾಗ್ತಾ ಇಲ್ಲ ಅಂಕಲ್. ಅದಕ್ಕೆ ಮನೆ ಮುಂದೆ ಅಕ್ಕನ ನೆನ್ಸ್ಕೊಂಡು ಕೂತಿದ್ವಿ. ಹೌದು ಕಣ್ರು, ತುಂಬ ದಿನ ಆದಮೇಲೆ ಈ ಮನೆಯಲ್ಲಿ ಒಂಥರ ಖುಷಿ ತುಂಬಿತ್ತು. ಅಳಿಯಂದ್ರು ಖುಷಿಯಾಗಿದ್ದರು, ದೀಪು ಜೊತೆ ಅನ್ಯೋನ್ಯವಾಗಿದ್ದರು. ಹಬ್ಬನೂ ತುಂಬ ಚೆನ್ನಾಗಾಯಿತು. ಅಳಿಯಂದ್ರ ದಯೆಯಿಂದ ಊರವರೆಲ್ಲ ಮತ್ತೆ ನಮ್ಮ ಮನೆಗೆ ಬರೋ ಹಾಗಾಯಿತು.
ಎಲ್ಲನೂ ಒಂಥರ ತೃಪ್ತಿಯಾಗಾಯ್ತು. ಹೌದು ರೀ, ನಮ್ಮ ದೀಪುಗೆ ನಾವೇ ಹುಡುಕಿ ಮದುವೆ ಮಾಡಿದ್ರು ಇಂಥ ಅಳಿಯ ನಮಗೆ ಸಿಗ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣನೇ ನಮ್ಮ ರೂಪ. ಅವಳಿಗೆ ಬಂದಿದ್ದ ಸಂಬಂಧ ಆ ದೀಪನ್ ಪಾಲಾಯ್ತು. ಹಾಗೆ ನೋಡಿದ್ರೆ ದೀಪ ರೂಪನಿಂದ ಸಿಕ್ಕಿರೋ ಈ ಸಹಾಯನ ಕೊನೆವರೆಗೂ ಮರಿಬಾರ್ದು. ಈ ವಿಷಯನ ಅಣ್ಣನ್ಗೆ ಹೇಳಿದ್ರೆ ಗುರ್ರ ಅಂತಾನೆ, ಮನ್ಸಲ್ಲೇ ಅದ್ಮಿಟ್ಕೋಬೇಕು ಅಷ್ಟೇ. ಮಕ್ಕಳ ಬೇಜಾರು ಮಾಡ್ಕೋಬೇಡಿ. ಈ ಸಲ ದೀಪಾವಳಿ ಹಬ್ಬಕ್ಕೆ ದೀಪಕ್ಕನ್ನು ಅಳಿಯಂದ್ರನ್ನು ಕರ್ಸ್ಕೊಂಡಿದ್ವಲ್ಲ, ಹಾಗೆ ಇನ್ನೊಂದು ಹಬ್ಬಕ್ಕೂ ಕರ್ಸ್ಕೊಳ್ಳೋಣ. 2 ದಿನ ಅಲ್ಲ, 2 ವಾರ ಇಲ್ಲೇ ಉಳಿಸ್ಕೊಂಬೇಡ. ಏನಂತೀರಿ? ಸರಿ ಅಂಕಲ್. ಸಮಾಧಾನ ಆಯ್ತಾ? ಹೊರಡಿ ಮನೆಗೆ. ಅಂಬುಜಾ, ಮಕ್ಕಳ ಮೇಲೆ ಯಾಕೆ ಈ ಥರ ಗದರ್ತಿದ್ಯಾ? ನಾನೇನಂದೆ ಅತ್ಗೆ, ಕತ್ಲಾಯ್ತಲ್ಲ ಮನೆಗೆ ಹೋಗ್ರಪ್ಪ ಅಂದೆ ಅಷ್ಟೇ. ಅದನ್ನೇ ನಯ ವಿನಯದಿಂದ ಹೇಳಬೇಕು ಕಣೆ ಅಂಬುಜಾ. ನಮ್ಮ ಬದುಕಲ್ಲಿ 95% ಸಮಸ್ಯೆಗಳು ಶುರುವಾಗೋದು ನಮ್ಮ ಮಾತಿನ ದಾಟಿಯಿಂದ. ಏನು ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಹೇಳ್ತೀವಿ ಅನ್ನೋದು ಮುಖ್ಯ. ಧ್ವನಿ ಬದಲಾದರೆ ಬದುಕೇ ಬದಲಾಗುತ್ತೆ ಅನ್ನೋದನ್ನು ನೀನು ನೆನಪಿಟ್ಕೋ. ಮಕ್ಕಳ ಊಟ ಮಾಡಿಕೊಂಡು ರಾತ್ರಿ ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ಹೋಗಿ. ಪರವಾಗಿಲ್ಲ ಆಂಟಿ, ಇನ್ನೊಂದಿನ ಬರ್ತೀವಿ. ಹಾಗಾದ್ರೆ ನಿಮ್ದು ಊಟನೂ ಆಗಿದೆಯಾ ಮಕ್ಕಳೇ? ಆಂಟಿ. ಅಣ್ಣ ಅದಕ್ಕೆ ಮಕ್ಕಳದು ಊಟನೂ ಆಗಿದೆಯಂತೆ. ಸರಿ ಆಂಟಿ, ಸರಿ ಹಂಗಲ್ಲ ನಾವೇನು ಹೊರಡ್ತೀವಿ. ಸುಬ್ಬು ನಡಿ. ಬರ್ರಪ್ಪ, ನಾನು ಬಾಗ್ಲು ಹಾಕೋಬೇಕು. ಬನ್ನಿ. ಅಂಬುಜಾ, ತುಂಬ ವಿನಯನೂ ಬೇಡ ಕಡೆ. ನಿನ್ನ ನಾದಿನಿ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಡೆ. ಎಷ್ಟೇ ಆದರೂ ಅವಳು ನಿಮ್ಮ ತಂಗಿ ಅಲ್ವಾ? ಅದಕ್ಕೆ ಯಾಕೆ ನಾನು ದೀಪ ಅವ್ರನ್ನ ಅವ್ರ ಊರಲ್ಲೇ ಬಿಟ್ಟು ಬರ್ತೀನಿ, ಇನ್ಮೇಲೆ ನನಗೂ ಅವ್ರಿಗೂ ಸಂಬಂಧ ಇರಲ್ಲ ಅಂತ ಹೇಳಿ ಇಲ್ಲಿಂದ ಹೊರಟಾಗ ಖುಷಿಯಾಗೆ ಕಳಿಸ್ಕೊಟ್ರಿ. ಆದರೆ ಇನ್ನೇನು ಅಲ್ಲಿ ಎಲ್ಲರ ಮುಂದೆ ವಿಷಯ ಹೇಳಬೇಕು ಅನ್ನೋವಾಗ ದೀಪ ಅವ್ರನ್ನ ನನ್ನಿಂದ ಬಿಟ್ಟಿರೋಕ್ಕಾಗಲ್ಲ ಅಂತ ಯಾಕೆ ಹೇಳಿಸಿದ್ರಿ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅಲ್ಲಿ ಕೇಳೋಕ್ಕಾಗಲಿಲ್ಲ, ಆದರೆ ಮನಸ್ಸು ತುಂಬ ಅದೇ ಓಡ್ತಾ ಇದೆ. ಯಾಕದ್ಕೆ ಹೇಳಿ. ನಾನು ಇದೇ ಪ್ರಶ್ನೆ ಕೇಳೋಣ ಅಂತ ಬಂದೆ. ಸೌಂದರ್ಯ, ಆ ದೀಪ ಕೆಳಗಡೆ ಜಾಜಿ ಮತ್ತೆ ಅರ್ಚನ ಗುಡ್ಡೆ ಹಾಕೊಂಡು ಏನು ನಮ್ಮ ಚಿರು ಬಗ್ಗೆ ನನ್ನ ಗಂಡ ಹಾಗೆ ಹೀಗೆ ಅಂತ ಹೇಳಿ ಹೇಳಿ ಅಟ್ಟಕ್ಕೇರಿಸ್ತಾ ಇದ್ದಾಳೆ. ನೀನು ನೋಡಿದ್ರೆ ಅವಳನ್ನ ಅಲ್ಲೇ ಬಿಟ್ಟು ಬರೋದನ್ನ ತಡೆದಿದೀಯಾ, ಯಾಕೆ ಅಂತ? ಈ ಸೌಂದರ್ಯ ಏನೇ ಮಾಡಿದ್ರೂ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಹೂನಮ್ಮ, ನನಗೆ ಚೆನ್ನಾಗಿ ಗೊತ್ತು. ಅವಳು ಮತ್ತೆ ಈ ಮನೆ ಕಾಲಿಡಲ್ಲ ಅಂತ ಎಷ್ಟು ಖುಷಿಯಾಗಿದ್ದೆ. ಇನ್ಮೇಲೆ ನಮ್ಮ ಚಿರು ಜೀವನದಲ್ಲಿ ಬೆಳಕು ಮೂಡುತ್ತೆ ಅಂದ್ಕೊಂಡಿದ್ರೆ ಅವಳಿಂದ ಮತ್ತೆ ಕತ್ಲೆನೇ ಆವರಿಸ್ಕೊಂಡಿದೆ. ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅದಕ್ಕೆ ಸ್ವಲ್ಪ ಮಾತಾಡಕ್ಕೆ ಬಿಡ್ತೀರಾ ಚಿಕ್ಕಮ್ಮ? ಆಯ್ತಮ್ಮ, ಹೇಳು. ಚಿರು, ನೀನಲ್ಲಿ ಮಾತಾಡ್ತಾ ಇದ್ದಾಗ ನನಗೊಂದು ಫೋನ್ ಕಾಲ್ ಬಂತು, ನೆನಪಿದ್ಯಾ? ಹೌದು. ಅದು ನಮ್ಮ ಲಾಯರ್ ಕಾಲ್. ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮೇಲೆ ದೀಪನ್ ಸಿಗ್ನೇಚರ್ ಬೇಕೇ ಬೇಕು ಅಂತ ಹೇಳಿದ್ರು. ಅದಕ್ಕೆ ನೀನು ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ತಪ್ಪಿಸಿ ಅವಳನ್ನ ಇಲ್ಲಿ ಕರ್ಕೊಂಡು ಬರೋ ಹಾಗೆ ಮಾಡಿದೆ. ಹೌದಾ? ಹಾಗಾದ್ರೆ ದೀಪ ಯಾವ ಪೇಪರ್ಗೆ ಸೈನ್ ಮಾಡಬೇಕು? ಅದೆಲ್ಲ ನಾಳೆ ಲಾಯರ್ ಬರ್ತಾರಲ್ಲ ಆಗ ಗೊತ್ತಾಗತ್ತೆ. ಸರಿ, ಆದರೆ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿದ ಮೇಲಾದರೂ ಅವ್ರನ್ನ ವಾಪಸ್ ಕಳಿಸ್ಬೋದಲ್ವಾ? ಖಂಡಿತ. ಆದರೆ ಅವಳನ್ನು ಯಾವಾಗ ಕಳಿಸ್ಬೇಕು ಅನ್ನೋದನ್ನು ನಾನೇ ಡಿಸೈಡ್ ಮಾಡ್ತೇನೆ. ಸರಿ. ನೀವು ಮಲ್ಗಲ್ವಾ? ಅದು ಸೌಂದರ್ಯ,
ಒಟ್ಟಿನಲ್ಲಿ ಅವಳು ಈ ಮನೆಯಿಂದ ಹೋಗಬೇಕು, ಅದಕ್ಕೋಸ್ಕರ ನಾನು ಕಾಯ್ತಾ ಇರೋದು. ಅವಳು ಈ ಮನೆ ಬಿಟ್ಟು ಹೋಗೋ ದಿವಸ ಆದಷ್ಟು ಬೇಗ ಬರುತ್ತೆ.